ಫೈನಲಿ 68 EROಗಳ ರಿಸಲ್ಟ್ ಕೂಡ ಬಂದಿದೆ. ಓಕೆ. ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ವೆಬ್‌ಸೈಟ್ ಪೂರ ಅಂದ್ರೆ ಪೂರ ಬಿಸಿ ಇದೆ. ಒಂದು ವೆಬ್‌ಸೈಟ್ ಓಪನ್ ಆಗ್ತಿಲ್ಲ. ಸೊ ನಾನು ನಿಮಗೆ ಲೈವ್ ಮೂಲಕ ತಿಳಿಸ್ತಿದ್ದೀನಿ. ಅದಕ್ಕಿಂತ ಮೊದಲು ಕ್ಷಣದ ಅಪ್ಡೇಟ್ಸ್ ಬೇಕಾದರೆ ನಮ್ಮ ವಾಟ್ಸಪ್ ಗ್ರೂಪ್ ಇದೆ. ಜಾಯ್ನ್ ಆಗ್ರಿ. ಅಲ್ಲಿ ನಿಮ್ಗೆ ಪ್ರತಿಯೊಂದು ಆರ್ಮಿ ಅಪ್ಡೇಟ್ ಆಗಿರ್ಬೋದು. ಸೊ ಪ್ರತಿಯೊಂದು ನಾನು ನಿಮಗೆ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ಹಾಗೆ ಅಪ್ಡೇಟಲ್ಲಿ ನಿಮ್ಗೆ ಯಾರೋ ರಿಸಲ್ಟ್ ಬಂದರೆ ಖಂಡಿತ ಹಾಕ್ತೀನಿ. ಓಕೆ. ಸೊ ಈ ವಿಡಿಯೋ ಮಾಡ್ಲಿಕ್ಕೆ ಕಾರಣ ಏನಂತಂದರೆ ರಿಸಲ್ಟ್ ಬಂದಿದೆಯಲ್ಲ. ಸೊ ನೋಡ್ಕೊಳ್ರಿ. ಇಲ್ಲಿ ಬಂದು ಮೊದಲನೇದಾಗಿ ಅಂಬಲ್ ಇಂದ ಹಿಡಿದು ಸೊ ಲೆಟರ್ಸ್ ತನಕ ಬರ್ತಿದೆ. ಸೊ ಇದು ಮೊದಲಿಂದು ಇದಲ್ಲ. ಇಲ್ಲಿದೆ ನೋಡ್ರಿ. ಚೆನ್ನೈಯಿಂದ ಹಿಡಿದು ಸೊ ಅಂದರೆ ನಿನ್ನೆ 12ನೇ ಡೇಟ್ಗೆ ಮಧ್ಯರಾತ್ರಿ 2 ಗಂಟೆಗೆ ಬಂದಿತ್ತು. ಯಾವುದು ಒಂದು 8 ಯಾರೋ ಬಿಟ್ಟಿದ್ರು. ಅವತ್ತೇ ಮತ್ತೆ ಒಂದು 10 ಯಾರೋ ಬಿಟ್ಟರು. ಸೊ 12 ಜುಲೈ ಇಲ್ಲಿ ಕಾಣ್ತಿದೆ ನೋಡ್ರಿ. 1 ಸೆಕೆಂಡ್. ಆ್ಯಸ್ ಆನ್ 12 ಜುಲೈ ಮಧ್ಯರಾತ್ರಿ ಇಷ್ಟು ಬಂದಿತ್ತು. ಓಕೆ. ಅದಾದ ನಂತರ ಮತ್ತೆ ಅಪ್ಡೇಟ್ ಮಾಡಿದ್ದಾರೆ. ಸೊ ಯಾವಾಗ ಅಪ್ಡೇಟ್ ಮಾಡಿದ್ರು ಗೊತ್ತಾ? ಇವಷ್ಟು 68 ಒಂದು EROಗಳ ಅಪ್ಡೇಟ್ ಆಗಿದೆ. ಸೊ ಯಾವಾಗ ಆಯ್ತಂತ ನೋಡೋದಾದ್ರೆ ಸೊ ನೋಡ್ರಿ, ನಾನು ನಿಮ್ಮ ಮೂಲಕ ಲೈವ್ ಆಗಿ PDF ಓಪನ್ ಮಾಡ್ತಿದ್ದೀನಿ. ಸೊ ನಾನು ಇನ್ನೂ ನೋಡಿಲ್ಲ. ಯಾಕಂದರೆ ಲೈವ್ ಮೂಲಕ ತಿಳಿಸ್ಬೇಕಂತ ಮಾಡಿದ್ದೀನಿ. ವೆಬ್‌ಸೈಟ್ ಹೆವಿ ಅಂದರೆ ಹೆವಿ ಕ್ರ್ಯಾಶ್ ಇದೆ. ಸೊ ಎಲ್ಲೋ 10 ಜನದಲ್ಲಿ ಒಬ್ಬರಿಗೆ ಮಾತ್ರ ಓಪನ್ ಆಗೋದು. ಈ ರೀತಿ ಸರ್ವರ್ ಬಿಸಿ ಇದೆ. ಓಕೆ. ಇಲ್ಲಿ ನೋಡ್ತಿರ್ಬೋದು. ಇದು ಯಾವ್ದು ತೆಗೆದಿವಿ ಅಂತಂದ್ರೆ ನಾವು ಪುಣೆ ತೆಗೆದ್ವಾ. ಓಕೆ. ಲಾಸ್ಟ್ ERO ಪುಣೆ ERO ತೆಗೆದೆ. ಯಾವಾಗ ಅಂತಂದರೆ 68ನೇ ERO ಇದಾಗಿದೆ. ಸೊ 68 ERO ಬಿಟ್ಟಿದ್ದಾರೆ. ಸೊ ಮೊದಲು 10th ಒಂದು 10 ERO ಅಷ್ಟೇ ಬಿಟ್ಟಿದ್ರು. ಆದ ನಂತರ ಒಂದು 8 ಬಿಟ್ಟರು. ಅದಾದ ನಂತರ 8, 18 ಇದ್ದಿದ್ದು ಒಮ್ಮೆ 68 ಆಗಿದೆ ಮಾರ್ನಿಂಗ್ ನೋಡೋದ್ರಲ್ಲಿ. ಸೊ ನೋಡ್ರಿ 68 ERO ಬಿಟ್ಟಿದ್ದಾರೆ. ಡೇಟ್ ನೋಡೋದಾದ್ರೆ ಒಂದು ಸೆಕೆಂಡ್, ಇಲ್ಲಿ ಡೇಟ್ ನೋಡೋಣ. ಒಂದು ಸೆಕೆಂಡ್. ಇಲ್ಲಿದೆ ನೋಡ್ರಿ. ಯಾವಾಗ ಬಿಟ್ಟರು? 12ನೇ ತಾರೀಕು 2026 2:47 AM ಬಿಟ್ಟಿದ್ದಾರೆ. ಓಕೆ. 12 ಇವತ್ತೆಷ್ಟು? 13 2:47 AM ಇನ್ನು ಮಿಕ್ಕಿದ್ದು ಬಿಡಬಹುದು. AM ಅಂತಂದರೆ ಇವತ್ತು ಮಧ್ಯರಾತ್ರಿ ಬಿಡಬಹುದಲ್ಲ. 100% 68 ಬಿಟ್ಟಿದ್ದಾರೆ. ಇನ್ನು ಉಳಿಕಿದ್ದು ನಮ್ಮ ಸ್ಟೇಟ್ ಅಂದರೆ ಕರ್ನಾಟಕದಲ್ಲಿ ಬೆಂಗಳೂರು ಯಾರಾಗಿರ್ಬೋದು, ಮಂಗಳೂರು ಆಗಿರ್ಬೋದು. ಸೊ ಪ್ರತಿಯೊಂದು ERO ರಿಸಲ್ಟ್ ಇವತ್ತು ಬಿಡ್ತಾರೆ ಕನ್ಫರ್ಮ್ ಆಗಿ. 2:47 ಅಂತಂದರೆ ಸರಿ ಸುಮಾರು 2 ಗಂಟೆಯಿಂದ ಹಿಡಿದು 3 ಗಂಟೆ ತನಕ ಮಧ್ಯರಾತ್ರಿಯಲ್ಲಿ ನಿಮ್ಮ ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಇವತ್ತು ಆಗ್ತದೆ. ನೋಡ್ರಿ ಪುಣೆಯಲ್ಲಿ ಎಷ್ಟು ಜನನ ತೊಗೊಂಡಿದ್ದಾನೆ ಅಂತಂದರೆ 68 ಪೇಜ್ ಇದೆ. ಸೊ ಒಂದು ಪೇಜಲ್ಲಿ 3 ಲೈನ್ಸ್ ಇದೆ. ಸೊ ಮಿನಿಮಮ್ ಏನಿಲ್ಲ ಒಂದು 100ಕ್ಕಿಂತ ಜಾಸ್ತಿ ಇರುತ್ತೆ. ಒಂದು ಪೇಜಲ್ಲಿ 100 ಮೆಂಬರ್ಸ್ ಪಾಸ್ ಆಗಿದ್ದಾರೆ ಅಂತಂದರೆ ಸೊ ನೋಡ್ರಿ 68 ಪೇಜು ಎಷ್ಟು ಜನ ಹಿಡಿದಿದ್ದಾನೆ ಲೆಕ್ಕನೇ ಇಲ್ಲ. ಅಷ್ಟು ಜನಗಳು ಪಾಸ್ ಆಗಿದ್ದಾರೆ. ಅಷ್ಟು ವಿದ್ಯಾರ್ಥಿಗಳನ್ನ ಅವನು ಪಾಸ್ ಮಾಡಿ ತೊಗೊಂಡಿದ್ದಾನೆ ಅಂತಂದರೆ ಯಾವ ರೀತಿ ತೊಗೊಂಡಿದ್ದಾನೆ ನೀವೇ ಯೋಚನೆ ಮಾಡಿರಿ. ಸೊ ಹಾಗೆ ನಾವೀಗ 68ನೇದು ಪುಣೆನ ಚೆಕ್ ಮಾಡಿದ್ವಿ. ಓಕೆ. 68 ಇದು ಚೆಕ್ ಮಾಡಿದ್ವಿ. ಎಷ್ಟು? 12ನೇ ತಾರೀಕು ಮಧ್ಯರಾತ್ರಿ 2:34 ಆಗಿತ್ತು ಸಮಥಿಂಗ್. ಓಕೆ. ಈಗ ನಾವು 1ನೇದು ಚೆಕ್ ಮಾಡೋಣ. ಯಾಕಂದರೆ 1ನೇದು ಮೊದಲು ಬಂದಿದ್ದು ಇದೆಲ್ಲ. ಇಲ್ಲಿ ನೋಡ್ರಿ ನಾನೀಗ ಅಂದರೆ ಇಲ್ಲಿ ನೋಡ್ರಿ ಯಾವುದು ಇಲ್ಲೊಂದು ಯಾವ್ದನ್ನಾರು ಒಂದು ಚೆಕ್ ಮಾಡೋಣ. ಕಾಣ್ತವೆ ನೋಡ್ರಿ. ಟಾಪ್ ಒಂದು 8, 9 ಏನಿದೆ ಇವೆಲ್ಲ 2025ರದು ನೆಸಸರಿ ಇಲ್ಲ ಚೆಕ್ ಮಾಡೋದು. ಸೊ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ನೋಡ್ರಿ 1 ಸೆಕೆಂಡ್. ಇಲ್ಲಿ ಅವನು ಹೆಚ್ಚು ಕಮ್ಮಿ ಡೇಟ್ ಮಾಡಿದ್ದಾನೆ 2026 ಈ ಥರ ಕೊಟ್ಟಿದ್ದಾನೆ. ಸೊ ಅದು ರಾಂಗ್ ಅದೆಲ್ಲ. ಇಲ್ಲಿ ಬಂದರೆ ಇಲ್ಲಿ ನೋಡ್ರಿ. ಈಗ ದಾನ್ಪುರ್ ಗಯಾ ಅಂತ ಇದೆಯಲ್ಲ, ಇದನ್ನು ಚೆಕ್ ಮಾಡ್ತೀನಿ. ದಾನ್ಪುರ್ ಗಯಾ ಬಂದು ಇಲ್ಲಿ ನೋಡ್ರಿ ಎಷ್ಟಂದ್ರೆ 17ನೇ ನಂಬರ್. ಓಕೆ. ಇದರಲ್ಲಿ ಟೈಮ್ ನೋಡೋಣ. ಮೇನ್ ಟೈಮ್ ಬೇಕು ನಮಗೆ. ಟೈಮ್ ನೋಡ್ಕೊಂಬರೋಣ. ಸೊ ನೋಡ್ರಿ ಟೈಮ್ ನೋಡೋದಾದರೆ ನೋಡ್ರಿ 1 ಸೆಕೆಂಡ್. ಓಕೆ. ಎಲ್ಲ ಕ್ಲಿಯರ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೋಡ್ರಿ 2026 ಡೇಟ್ ಕೂಡ ನೀವು ಈಗ ನೋಡ್ಬೋದು. ಇಲ್ಲಿ 2026 ಡೇಟ್ ಇದೆ. ಯಾವ್ದು ಬಂದು ಅಗ್ನಿವೀರ್ ಕ್ಲರ್ಕ್ ಇದು. ಓಕೆ. ಅಗ್ನಿವೀರ್ ಕ್ಲರ್ಕು 65 ಪೇಜ್ ಬಿಟ್ಟಿದ್ದಾನೆ. ಸೊ ಇದರಲ್ಲಿ GD ಇರ್ಬೋದು ಆಲ್ಮೋಸ್ಟ್. ನೋಡೋಣ 1 ಸೆಕೆಂಡ್. ಅಗ್ನಿವೀರ್ ಟ್ರೇಡ್ಸ್ಮನ್ ಬಂತು. ಅಗ್ನಿವೀರ್ ಟ್ರೇಡ್ಸು ಸೊ ಎಲ್ಲ ಇರ್ಬೋದು. ಈಗ ನಾವು ಡೇಟ್ ನಮಗೆ ಬೇಕಾಗಿರೋದು ಡೇಟ್ ಒಂದೇ. ಓಕೆ. ಯಾವ ಡೇಟ್ ನೋಡೋದು ಅಂತಂದರೆ ಇಲ್ಲಿ ನೋಡ್ರಿ ಅಂದರೆ 12ನೇ ತಾರೀಕಿಗೆ 3:23 ಮಧ್ಯಾಹ್ನ ಬಿಟ್ಟಿದ್ದು. ಓಕೆ. ಕರೆಕ್ಟಾಗಿ ನೋಡ್ಕೊಂಡ್ಬಿಡ್ರಿ. ಅಂದರೆ ಇದಕ್ಕಿಂತ ಮೊದಲು ಸೊ 12ನೇ ತಾರೀಕಿಗೆ 3 ಸಲ ಅಪ್ಡೇಟ್ ಕೊಟ್ಟಿದ್ದಾನೆ ನಮಗೆ. ಒಂದು ಯಾವಾಗ ಅಂತಂದರೆ 12ನೇ ತಾರೀಕು ಮಧ್ಯರಾತ್ರಿ 2ರಿಂದ 3 ಗಂಟೆ ಮಧ್ಯರಾತ್ರಿ. ಅದಾದ ನಂತರ 12ನೇ ತಾರೀಕು ಅದರ ಹಿಂದಿನ ದಿವಸ ಅಂದರೆ 12ನೇ ತಾರೀಕು ಮಧ್ಯರಾತ್ರಿ ಕೊಟ್ಟಿದ್ದಾನೆ. ಅದಾದ ಮಧ್ಯಾಹ್ನ 3ರಿಂದ 4 ಗಂಟೆ ಒಂದು ಸಲ ಅಪ್ಡೇಟಲ್ಲಿ ಕಿತ್ಕೊಂಡು ಹೋಗಿದೆ. ಅದ ನಂತರ ಮತ್ತೆ ಮಧ್ಯರಾತ್ರಿ ಸೊ
2ರಿಂದ 3 ಅಂದರೆ ನಿನ್ನೆ ಅಪ್ಡೇಟ್ ಆಗಿದೆ. ನಿನ್ನೆ ಅಂದರೆ ಇವತ್ತು ನೈಟ್, ಅಂದರೆ ಇವತ್ತು ಮಧ್ಯರಾತ್ರಿ 2ರಿಂದ 3ಕ್ಕೆ 68ಕ್ಕೆ ಬಂದು ನಿಂತಿದೆ. ಅಂದರೆ 3ರಿಂದ 4ಕ್ಕೆ ಮತ್ತೆ ಅಪ್ಡೇಟ್ ಕೂಡ ಆಗುತ್ತೆ, ಮತ್ತೆ ಆ್ಯಡ್ ಮಾಡ್ತಾನೆ. ಓಕೆ, ಇದೊಂದು ಟೈಮಲ್ಲಿ ಅವರು ಕಂಟಿನ್ಯೂ ಮಾಡಿದ್ದಾರೆ. ಸೊ 3ರಿಂದ 4 ಮತ್ತೆ ವಿಡಿಯೋ ಅಂದರೆ ಮತ್ತೆ ಅಪ್ಡೇಟ್ ಮಾಡ್ತಾನೆ. ಮತ್ತೆ ಇವತ್ತು ಬರಲಿಲ್ಲ ಅಂತಂದರೆ ನಾಳೆ ಮಧ್ಯರಾತ್ರಿ 2ರಿಂದ 3ಕ್ಕೆ ಕನ್ಫರ್ಮ್ ಆಗಿ ನಿಮ್ಮ ರಿಸಲ್ಟ್ ಬಂದೇ ಬರುತ್ತೆ. ಸೊ ಹೆಚ್ಚಿಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ನಮ್ಮ ಯೋಧಾಸ್ ಕ್ಲಾಸಸ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ನಮ್ಮ ಗ್ರೂಪ್ಗೆ ಜಾಯ್ನ್ ಆಗಿರಿ, ಪ್ರತಿಯೊಂದು ಅಪ್ಡೇಟ್ಸ್ ಕೊಡ್ತಾ ಇದ್ದೀವಿ. ಸೊ ಜೈ ಹಿಂದ್, ಥ್ಯಾಂಕ್ ಯು ಆಲ್. ಯಾರು ಸೆಲೆಕ್ಷನ್ ಆಗಿದ್ದಾರಾ ನಮ್ಗೆ ಕಾಮೆಂಟ್ ಮಾಡಿ ತಿಳಿಸ್ರಿ ನಿಮ್ಮ ಅಭಿಪ್ರಾಯ ಹೇಗಿದೆ. ಸೊ ಡೌಟ್ ಏನು ಪಡಬೇಡಿ, ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಇದೆ, ಕ್ಲಿಕ್ ಮಾಡಿದ್ರೆ ನಮ್ಮ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗ್ತೀರಾ. ಸೊ ಗ್ರೂಪ್ ಜಾಯ್ನ್ ಆದ ನಂತರ ನಿಮಗೆ ಪ್ರತಿಯೊಂದು ಅಪ್ಡೇಟ್ ನಾನು ಕೊಡ್ತಾ ಹೋಗ್ತೀನಿ. ನೀವು ಗ್ರೂಪಲ್ಲಿ ಇರಬೇಕು. ಗ್ರೂಪಲ್ಲಿದ್ದರೆ ಇದು ಒಂದೇ ಆರ್ಮಿ ಒಂದೇ ಅಲ್ಲ, ಪ್ರತಿಯೊಂದು ಜಾಬ್ದು ಕೊಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್, ಲೈವ್ ಆಲ್. ಮತ್ತೆ ಸಿಗೋಣ.